ಅಸ್ಸಲಾಮು ಅಲೈಕುಮ್, ಎಲ್ರಿಗೂ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇವತ್ತು ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಒಂದು ರೆಸಿಪಿ ಬ್ಲಾಗನ್ನು ಹಾಕ್ತಾಯಿದ್ದೀನಿ. ಇವತ್ತು ಒಂದು ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಒಂದು ಅರ್ಧ kg ಅಷ್ಟು ಕುರಿ ಮಟನ್ ತೊಗೊಂಡಿದ್ದೀನಿ. ಅದಕ್ಕೆ ಹಾಲು ಮಾಡ್ತಾಯಿದ್ದೀನಿ. ನೋಡ್ತಿರ್ಬೋದು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಅಂತ ನೀವು. ಇವಾಗ ಜಾರಲ್ಲಿ ಸ್ವಲ್ಪ ನಾನು ಚಕ್ಕೆ ಲವಂಗದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಸೊ ನಾನು ಪೌಡ್ರ್ ಮಾಡಿ ಇಟ್ಟಿದ್ದೀನಿ. ಹಾಗೆ ಸ್ವಲ್ಪ ಧನಿಯಾನ ಹುರಿದಿದ್ದೀನಿ, ಅಂದರೆ ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ ಅಷ್ಟೇ. ಬಾಕಿ ಎಲ್ಲ ನಾನು ಇವಾಗ ಅದರಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊ, ಬೆಳ್ಳುಳ್ಳಿ, ಈರುಳ್ಳಿ, ಶುಂಠಿ, ಕೊತ್ತಂಬರಿ, ಕಾಳುಮೆಣಸು ಮತ್ತು ಹಸಿಮೆಣ್ಸಿನ್ಕಾಯಿ. ಜಾಸ್ತಿ ಖಾರ ಬೇಕಿದ್ದರೆ ಹಸಿಮೆಣ್ಸಿನ್ಕಾಯಿ ಜಾಸ್ತಿ ಹಾಕ್ಕೊಳ್ಳಿ, ಬೇಡ ಅಂದರೆ ಕಾಳುಮೆಣಸು ಜಾಸ್ತಿ ಹಾಕ್ಕೊಳ್ಬೋದು. ಆ್ಯಕ್ಚುಲಿ ಹೇಳಬೇಕಂದ್ರೆ ಕಾಳುಮೆಣಸು ಸ್ವಲ್ಪ ಥಂಡಿ, ಹಸಿಮೆಣಸು ಇದೆಯಲ್ಲ ಅದು ಹೀಟು, ಅದಕ್ಕೋಸ್ಕರ ನಾವು ಜಾಸ್ತಿ ಕಾಳುಮೆಣಸು ಯೂಸ್ ಮಾಡೋದು. ಸೊ ಇವಾಗ ಇದನ್ನು ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಬೇಕನ್ನೋರು ಗ್ರೀನ್ ಮಸಾಲ ಬರುತ್ತೆ, ಅದನ್ನು ಹಾಕ್ಕೊಳ್ಬೋದು. ಇಲ್ದಿರೋರು ಹಾಗೆ ಮಾಡ್ಕೊಳ್ಬೋದು. ಜಾಸ್ತಿ ಬೇಕಂದರೆ ಸ್ವಲ್ಪ ಗ್ರೀನು ಕೊತ್ತಂಬರಿ ಸೊಪ್ಪನ್ನು ಜಾಸ್ತಿ ಹಾಕ್ಕೊಳ್ಳಿ. ನಾನು ಇವಾಗ ಎಣ್ಣೆ ಹಾಕ್ಕೊಂಡು ಕುಕ್ಕರಲ್ಲಿ ಈರುಳ್ಳಿನ ಫ್ರೈ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಫ್ರೈ ಆದರೆ ಸಾಕು. ಇವಾಗ ನಾನು ಮಟನನ್ನು ವಾಶ್ ಮಾಡ್ಕೊಂಡಿದ್ದೆ, ಅದನ್ನು ಕುಕ್ಕರಿಗೆ ಹಾಕ್ತಾಯಿದ್ದೀನಿ. ಇವಾಗ ಬೇಯಿಸ್ಕೊಳ್ಳೋದೇನು ಬೇಡ, ನಾವು ಹಾಗೆ ಒಂದು ಸ್ವಲ್ಪ ಎಣ್ಣೆಯಲ್ಲಿ ತಿರುಗಿಸ್ಬಿಟ್ಟು ಒಂದು 5 ನಿಮಿಷ ಅದ್ರ ನಂತರ ಮಸಾಲೆ ಹಾಕಿ ಅದನ್ನು ಸೀಟಿ ಕೂಗಿಸ್ಕೊಂಡ್ರೆ ಸಾಕು. ನೀರು ಹಾಕ್ಕೊಳ್ಳಿ ಸ್ವಲ್ಪ ಬೇಕಿದ್ದರೆ. ನಾನು ಸ್ವಲ್ಪ ನೀರು ಹಾಕಿದ್ದೀನಿ. ಹಾಗೆ ಉಪ್ಪು ಮತ್ತು ಅರಿಶಿನ ಮರಿದೇ ಹಾಕಿ, ನಿಮಗೆ ಅದೇ ಹೇಳಿದ್ನಲ್ಲ ಗ್ರೀನ್ ಮಸಾಲ ಇಲ್ಲಾಂದರೆ ನಿಮ್ಮ ಫೇವ್ರೇಟ್ ಯಾವ ಮಸಾಲೆ ಇರುತ್ತೋ ಅದು ಹಾಕ್ಕೊಳ್ಬೋದು. ನಾನಿದು ಮಟನ್ ಹಾಲ್ ಅಂತ ಮಾಡ್ತಾ ಇರೋದು, ಅದಕ್ಕೋಸ್ಕರ ನಾನು ಖಾರದ ಪುಡಿ ಮಿಕ್ಸ್ ಮಾಡಿಲ್ಲ. ನೋಡಿ ಈ ಥರ ಸ್ವಲ್ಪ ಚೆನ್ನಾಗಿ ಮಸಾಲೆ ಎಲ್ಲ ಹಾಕಿ ಥರ ಲಟ್ಸಿದ್ರೆ ಮುಗೀತು. ಸೊ ನಾನು ಮನೇಲಿ ಇದೇ ಥರ ಮಾಡೋದು. ನೀವು ಹೇಗೆ ಮಾಡ್ತೀರಾ ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ಒಂದು ಚಿಕ್ಕ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಬಿಸಿಯಾಗಿ ಕಾಲ್ ರೆಡಿ ಇದೆ. ಇಷ್ಟ ಆದರೆ ಹೇಳಿದ್ದೀನಲ್ಲ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.